ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಜನವರಿಯಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ಯೆಯನ್ನು ಕಳೆದ ಮಾರ್ಚ್ ತಿಂಗಳಲ್ಲಿ ಹೆಚ್ಚಿಸಿತು ಮತ್ತು ನೌಕರರು ಸಹ ಮಾರ್ಚ್ ತಿಂಗಳ ಸಂಬಳ ಜೊತೆಗೆ ಹೆಚ್ಚುವರಿ ತುಟ್ಟಿ ಭತ್ಯೆಯು ಸಿಗಲಿದೆ ಎಂಬ ನಿರೀಕ್ಷಣೆಯಲ್ಲಿದ್ದರು. ಆದರೆ ಆ ನಿರೀಕ್ಷಣೆ ಸುಳ್ಳಾಗಿದ್ದು, ಮಾರ್ಚ್ ತಿಂಗಳ ಪರಿಷ್ಕೃತ ವೇತನ ಸ್ವೀಕರಿಸಿಲ್ಲ ಎಂಬ ವರದಿಯೊಂದು ಬಂದಿದೆ. ಹೌದು, ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿ ಭತ್ಯೆ ಶೇಕಡ 4ರಷ್ಟು, ಅಂದರೆ ಈ ಹಿಂದೆ ಇದ್ದ ಶೇಕಡ 46ರಷ್ಟನ್ನು ಈಗ ಶೇಕಡ 50ರಷ್ಟು ಹೆಚ್ಚಿಸಲು ತೀರ್ಮಾನಿಸಿ ಕೇಂದ್ರ ಸಂಪುಟ ಸಭೆಯಿಂದ ಅನುಮೋದನೆ ಪಡೆಯಿತು. ಮಾರ್ಚ್ನಲ್ಲಿ ಈ ಬಗ್ಗೆ ಘೋಷಣೆಯಾಗಿತ್ತು ಮತ್ತು ಮಾರ್ಚ್ ತಿಂಗಳ ಸಂಬಳದ ಜೊತೆ ಹೆಚ್ಚುವರಿ ತುಟ್ಟಿ ಭತ್ಯೆ ಸೇರಬಹುದು ಎಂದು ನೌಕರರು ಅಂದಾಜಿಸಿದ್ದರು. ಆದರೆ ಈಗ ನೌಕರರಿಗೆ ಮಾರ್ಚ್ ತಿಂಗಳ ಸಂಬಳ ಜೊತೆಗೆ ಈ ಹಿಂದಿನಂತೆಯೇ ಆಗಿದೆ. ಕೇಂದ್ರ ನೌಕರರ ಈ ತುಟ್ಟಿ ಭತ್ಯೆಯು ವರ್ಷಕ್ಕೆ 2 ಬಾರಿ ಏರಿಕೆಯಾಗುತ್ತದೆ. ಜನವರಿಯಿಂದ ಅನ್ವಯವಾಗುವಂತೆ ಮಾರ್ಚ್ನಲ್ಲಿ ಮತ್ತು ಜುಲೈನಿಂದ ಅನ್ವಯವಾಗುವಂತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚುವರಿ ಮಾಡಲಾಗುತ್ತದೆ. ಈ ತುಟ್ಟಿ ಭತ್ಯೆ ಜೊತೆಗೆ ಮನೆ ಬಾಡಿಗೆ ಭತ್ಯೆ, ಮಕ್ಕಳ ಶಿಕ್ಷಣ ಭತ್ಯೆ, ಪ್ರಯಾಣ ಭತ್ಯೆ ಏರಿಕೆ ಕೂಡ ಆಗುತ್ತದೆ. ಈ ಮಾರ್ಚ್ನಲ್ಲಿ ದೊರೆಯದ ಹೆಚ್ಚುವರಿ ತುಟ್ಟಿ ಭತ್ಯೆ ವೇತನ ಏಪ್ರಿಲ್ನಲ್ಲಿ ಸಿಗಬಹುದು ಎಂದು ನೌಕರರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಇನ್ನಷ್ಟು ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.